ಯಾರಾದರೂ ಈ ಬೈಕ್ನ ನೋಡಿದ್ರೆ ದಯವಿಟ್ಟು ಕೊನೆಯಲ್ಲಿ ಬರೋ ನಂಬರ್ಗೆ ಕರೆ ಮಾಡಿ. ಈ ವಿಡಿಯೋ ಕ್ಲಿಪ್ ಏನು ನೋಡ್ತಿದ್ದೀರಾ, ಇದು ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿರೋ ಘಟನೆ. ಒಬ್ಬ ಹುಡುಗ ಸುಮಾರು ಒಂದು 12:15 ಬಂದು ಈ ಗಾಡಿನ ಕಳವು ಮಾಡ್ಕೊಂಡು ಹೋಗ್ತಾನೆ. ಈ ಗಾಡಿ ಬಂದು ಬ್ಲ್ಯಾಕ್ ಮತ್ತು ವೈಟ್ ಡಿಯೋ ಆಗಿರುತ್ತೆ. ಈ ಹುಡುಗ ಸುಮಾರು ಇಬ್ಬರಿರ್ತಾರೆ, 2-3 ಜನ ಸೇರಿ ಇದು ಘಟನೆ ನಡೆದಿರೋದು. ಇದು ನಡೆದಿರೋದು ಬಂದು ಕಾಮಾಕ್ಷಿಪಾಳ್ಯ ಋಷಭಾವತಿ ನಗರಲ್ಲಿ. ಇದೇನು ಹುಡುಗ ನೀವು ನೋಡ್ತಿರೋ ಕ್ಲಿಪ್ ಬಂದು ಈಗ ಹುಡುಗ ಆ ಸ್ಟೇರಿಂಗ್ ಲಾಕ್ನ ಹೊಡೆದು ಎತ್ಕೊಂಡು ಹೋಗೋದು ಇದು. ಹಾಗೆ ಎತ್ಕೊಂಡು ಹೋಗಿ ನೆಕ್ಸ್ಟ್ ಅವ್ನು ಮೂವ್ ಆಗಿರೋ ಕ್ಲಿಪ್ ಕೂಡ ಇದೇ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಫುಲ್ ವಿಡಿಯೋ ನೋಡಿ. ಆ್ಯಕ್ಚುಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ, ಬಟ್ ಇನ್ನೂ ನಮ್ಮ ಗಾಡಿ ಸಿಕ್ಕಿಲ್ಲ. ಪೊಲೀಸವ್ರು ಕೂಡ ಹುಡುಕ್ತಾನೆ ಇದ್ದಾರೆ. ಇನ್ನೂ ಇದೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, ಗಾಡಿ ಕಾಣೆಯಾಗಿದೆ ಅಂತ. ಈ ಗಾಡಿ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಕಸ್ಮಾತ್ ಯಾರಿಗಾದರೂ ಈ ಗಾಡಿ ನಂಬರ್ ಹಾಗೂ ಈ ಗಾಡಿ ಕಂಡ್ರೆ ಒಂದು ಕರೆ ಮಾಡಿ, ಇಲ್ಲ ಇದಕ್ಕೆ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ಬರ್ತಾನೆ, ಬಂದು ಗಾಡಿ ಸೀದಾ ಎತ್ಕೊಂಡು ಹೋಗ್ತಾ ಇರೋದೆ, ಬರೀ ತಳ್ಕೊಂಡೇ ಹೋಗಿರೋದು. ಹತ್ತತ್ರ ಸುಮ್ಮನಳ್ಳಿ ಗಂಟನೂ ಗಾಡಿ ತಳ್ಕೊಂಡು ಹೋಗಿದ್ದಾನೆ. ಈ ಕ್ಲಿಪ್ ನೋಡಿ, ಈ ಕ್ಲಿಪ್ಪಲ್ಲಿ ಇಬ್ಬರು ಹುಡುಗರು ಮಾತಾಡ್ತಿರೋರು, ಇವರಿಬ್ಬರೇ ಗಾಡಿ ಕದ್ದಿರೋದು. ಮಾತಾಡ್ತಾ ಹಾಗೆ ಗಾಡಿ ಕದ್ದಿದ್ದಾನೆ. ಪ್ಲ್ಯಾನ್ ಮಾಡಿರೋ ಘಟನೆ ನಡೆದಿದೆ ಇದು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಉದ್ದೇಶ ಬಂದು ಗಾಡಿ ಸಿಕ್ಬಿಡುತ್ತೆ ಅನ್ನೋ ಉದ್ದೇಶ ಅಲ್ಲ, ಎಲ್ಲೋ ಒಂದು ಕಡೆಯಿಂದಾದರೂ ಗಾಡಿ ಸಿಗುತ್ತೇನೋ ಅನ್ನೋ ಒಂದು ಭರವಸೆ ಅಷ್ಟೇ. ಇನ್ನೊಂದು ಜನಕ್ಕೆ ಈ ಥರ ಘಟನೆ ನಡೀತಿದೆ, ಸ್ವಲ್ಪ ಹುಷಾರಾಗಿರಬೇಕು ಅಂತ ತಿಳ್ಕೊತಾರೆ ಅನ್ನೋ ಒಂದು ಕಾರಣದಿಂದನೂ ಕೂಡ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಗಾಡಿ ನಿಲ್ಲಿಸಿ. ಹೆಂಗಂತಂದರೆ ಈಗಿನ ಇದರಲ್ಲಿ ತುಂಬ ಕಳ್ತನಗಳು ಜಾಸ್ತಿ ಆಗಿದೆ. ಮನೆ ಮುಂದೆ ಇರೋ ಗಾಡಿ ರಾತ್ರಿ ಇದ್ದರೆ ಬೆಳಗ್ಗೆ ಇರಲ್ಲ ಗಾಡಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ನೋಡಿ ಗಾಡಿಗಳನ್ನ ಸೇಫಾಗಿರೋ ಜಾಗದಲ್ಲಿ ನಿಲ್ಲಿಸ್ಕೊಳ್ಳಿ. ಹೆಂಗಂತಂದರೆ ಈ ಥರ ಕಳ್ಳರು ತುಂಬ ಹೆಚ್ಚಾಗಿದ್ದಾರೆ ಈಗ. ಇದು ಘಟನೆ ನಡೆದಿರೋದು ಬಂದು 14 ರಾತ್ರಿ. ಇನ್ನು ಈ ಘಟನೆ ಕ್ಲಿಪ್ಗಳು ಫುಲ್ ಇದೆ, ನೋಡಿ ಒಂದ್ಸಲಿ. ಅವ್ರು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಕೂಡ ಹಾಗೆ ಬಿಡ್ತೀನಿ, ಒಂದ್ಸಲಿ ಫುಲ್ ನೋಡಿ. ಬೇಕ್ರೆ ಎಷ್ಟುಕೊಂಡು ಬಾವಿಗೆ ಹೋಗೋ ರೋಡಲ್ಲಿ ಬಾವಿಗೆ ಹೋಗ್ತೀವಲ್ಲ, ಅದೇ ಇರಾನಿಂದ ಡೌನಿಗೆ ಬಂದು ಲೆಫ್ಟ್ಗಳು ಇರಾನಿಂದ ಡೌನಿಗೆ ಬಂದು ಲೆಫ್ಟ್ಗಳು ಬೇಕ್ರೆ ಲೆಫ್ಟ್ಗಳು ಬಾವಿಗೆ ಹೋಗೋ ರೋಡಲ್ಲಿ ಬಾವಿಗೆ ಹೋಗ್ತೀವಲ್ಲ.